ಕರ್ನಾಟಕ ಪ್ರೈಮ್ ಟೈಮಿಗೆ ಸ್ವಾಗತ. ಲುಬಿನೋ ಸ್ಟುಡಿಯೋದಿಂದ ಈ ಸುದ್ದಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. 50 ವರ್ಷಗಳ ಹಿಂದೆ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ. ಏನು ತುರ್ತು ಪರಿಸ್ಥಿತಿ? ಪ್ರತಿ ಸಲ ಮಾತಾಡ್ತಾರಲ್ಲ ತುರ್ತು ಪರಿಸ್ಥಿತಿ. ಏನಾಗಿತ್ತು ಆ ಸಂದರ್ಭದಲ್ಲಿ? ನರೇಂದ್ರ ಮೋದಿ ಅವರಿಗೆ 25 ವರ್ಷ ವಯಸ್ಸು. ಆಗ ನರೇಂದ್ರ ಮೋದಿ ಅವರಿಗೆ 25 ವರ್ಷ ವಯಸ್ಸು. ದೇವೇಗೌಡರಿಗೆ 40-43 ಸಮಥಿಂಗ್. ಮೋದಿ ಮೂರನೇ ಅವಧಿಯ ಮೊದಲ ಅಧಿವೇಶನ ಭರ್ಜರಿಯಾಗಿ ಶುರುವಾಗಿದೆ. ಸ್ಪೀಕರ್ ಯುದ್ಧದಲ್ಲಿ ಗೆದ್ದ ಓಂ ಬಿರ್ಲಾ ಮೊದಲ ಭಾಷಣದಲ್ಲೇ ವಿರೋಧ ಪಕ್ಷಗಳಿಗೆ ಒಂದು ಶಾಕ್ ಕೂಡ ಕೊಟ್ಟರು ತಮ್ಮ ಭಾಷಣದಲ್ಲಿ. ಏನಾಯ್ತು ಇವತ್ತಲ್ಲಿ, ಅದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. इमरजेंसी के इस काले खंड में कांग्रेस की तानाशाह सरकार के हाथों अपनी जान गंवाने वाले भारत के ऐसे कर्तव्यनिष्ठ और देश में प्रेम करने वाले नागरिकों की स्मृति में हम सब 2 मिनट का मौन रखते हैं. ಅದು 25 ಜೂನ್ 1975. ಬಿಜೆಪಿಯ ಭೀಷ್ಮ ಲಾಲಕೃಷ್ಣ ಅಡ್ವಾಣಿ ಬೆಂಗಳೂರಲ್ಲಿದ್ದರು. ಫ್ರೀಡಂ ಪಾರ್ಕ್ ಅಲ್ಲಿ ರೋಷಾವೇಶದ ಭಾಷಣ ಮಾಡ್ತಾ ಇದ್ರು. ಬ್ರಿಟಿಷರ ಕಾಲದಲ್ಲಿ 1942ರ ವೇಳೆ ಇದ್ದ ಸ್ಥಿತಿಯೇ 1975ರಲ್ಲಿ ಬಂದಿದೆ ಅಂತ ಟೀಕಿಸಿದ್ರು. ಅದಾದ ಕೆಲವೇ ನಿಮಿಷಗಳ ಬಳಿಕ ಅಡ್ವಾಣಿ ಅರೆಸ್ಟ್ ಆದರು. ಅವತ್ತು ದೇಶದಲ್ಲಿ ಹೇರಿಕೆಯಾಗಿದ್ದ ಕರಾಳ ತುರ್ತು ಪರಿಸ್ಥಿತಿಗೆ ಈಗ 50 ವರ್ಷ ತುಂಬಿದೆ. ದೇಶ ಸಾಗುತ್ತಿದ್ದ ದಿಕ್ಕನ್ನೇ ಬದಲಿಸಿದ ತುರ್ತು ಪರಿಸ್ಥಿತಿ ಜಾರಿಗೊಳಿಸಿದ್ದು ಆಗಿನ ಪ್ರಧಾನಿ ಇಂದಿರಾ ಗಾಂಧಿ. ಅಲಹಾಬಾದ್ ಹೈಕೋರ್ಟ್ನ ತೀರ್ಪು ಇಂದಿರಾ ಗಾಂಧಿಯವರ ಬಂಧನಕ್ಕೆ ಕಾರಣವಾಗಿ ಅವರ ರಾಜಕೀಯ ಜೀವನಕ್ಕೆ ಇತಿಶ್ರೀ ಹಾಡಲಿತ್ತು. ಅದೇ ಕಾರಣಕ್ಕೆ ಇಂದಿರಾ ದೇಶದಾದ್ಯಂತ ತುರ್ತು ಪರಿಸ್ಥಿತಿ ಹೇರಿದ್ದು ಜಗತ್ತಿಗೆ ಗೊತ್ತಿದೆ. ತುರ್ತು ಪರಿಸ್ಥಿತಿ ವಿರುದ್ಧ ಬಿಜೆಪಿ ಸೇರಿದಂತೆ ಎನ್ಡಿಎ ಕೂಟದ ನಾಯಕರು ಪ್ರತಿಭಟನೆ ನಡೆಸಿದರು. ಬಿಜೆಪಿಯ ಇರೋ ಬರೋ ನಾಯಕರೆಲ್ಲ ಇಂದಿರಾ ನಿರ್ಧಾರವನ್ನ ಟೀಕಿಸಿದರು. वो अपनी दादी के अपने पिताजी के नाम पर जो है वो वोट बटोरते हैं, तो उनके किए गए कारनामों की भी क्या वो जिम्मेदारी लेते हैं? और आज जो संविधान की सबसे ज्यादा दुहाइयां देती हैं, ये भी जरूरी है कि उनका खुद का ट्रैक रिकॉर्ड वो देखें. संविधान की जिस तरह से धज्जियां उड़ाई गई हैं और जिस तरह से गला घोटा है इमरजेंसी के द्वारा, और सबके संवैधानिक अधिकार जो है इन्होंने छीन लिए थे, वो सब भी हम बार बार दुनिया को याद दिलाएंगे. ಸಂವಿಧಾನವನ್ನೇ ಹತ್ತಿಕ್ಕಿದ ಇಂದಿರಾ ಗಾಂಧಿ ಮೊಮ್ಮಗ ರಾಹುಲ್ ಗಾಂಧಿ ಅದೇ ಸಂವಿಧಾನ ಹಿಡಿದುಕೊಂಡು ಪ್ರಮಾಣ ವಚನ ಸ್ವೀಕರಿಸಿದ್ದು ವಿಪರ್ಯಾಸ ಅಂತ ಬಿಜೆಪಿ ನಾಯಕರು ವ್ಯಂಗ್ಯ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬನ್ನಿ 50 ವರ್ಷಗಳ ಹಿಂದೆ ಹೋಗೋಣ. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿರ್ತಾರೆ ಜೂನ್ 12, 1975. ಜೂನ್ 12, 1975 ಅಂದರೆ ಕರೆಕ್ಟಾಗಿ 50 ವರ್ಷದ ಹಿಂದೆ ಪ್ರಧಾನಮಂತ್ರಿ ಆಗಿರ್ತಾರೆ. ಇಂದಿರಾ ಗಾಂಧಿ ಚುನಾವಣಾ ಅಕ್ರಮ ನಡೆಸಿದ್ದಾರೆ, ಇಂದಿರಾ ಗಾಂಧಿ ದೋಷಿ ಅಂತ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ. ಅಲಹಾಬಾದ್ ಹೈಕೋರ್ಟ್, ಉತ್ತರ ಪ್ರದೇಶ. ಜೊತೆಗೆ ಲೋಕಸಭೆಯಿಂದ 6 ವರ್ಷ ಅಮಾನತು ಶಿಕ್ಷೆ ಇಂದಿರಾ ಗಾಂಧಿಗೆ. ಪ್ರಧಾನಿಯಾಗಿರ್ತಾರೆ ಜೂನ್ 24, 1975, 12 ದಿನಗಳ ಅವಧಿ. ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ತಡೆ ಕೊಡುತ್ತೆ. ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಡುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಜೂನ್ 12, 1975 ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿರ್ತಾರೆ, ಆದರೆ ಚುನಾವಣಾ ಅಕ್ರಮ ನಡೆಸಿದ್ದಾರೆ, ಇಂದಿರಾ ಗಾಂಧಿ ದೋಷಿ. ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ. ಲೋಕಸಭೆಯಿಂದ 6 ವರ್ಷ ಅಮಾನತು ಮಾಡುತ್ತೆ. 12 ದಿನ ಕಳೆದ ನಂತರ ಹೈಕೋರ್ಟ್ ಆದೇಶಕ್ಕೆ, ಅಂದರೆ ಅದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ವಾದ ವಿವಾದ 12 ದಿನಗಳಲ್ಲಿ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ತಡೆ ಕೊಡುತ್ತೆ. ನೆಕ್ಸ್ಟ್ ಡೇ ಸುಪ್ರೀಂ ಕೋರ್ಟ್ನ ಆದೇಶದ ಅಥವಾ ತಡೆಯ ನೆಕ್ಸ್ಟ್ ಡೇ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ ಶ್ರೀಮತಿ ಇಂದಿರಾ ಗಾಂಧಿ ಭಾರತದಲ್ಲಿ. ಮಾಧ್ಯಮಗಳ ಹಕ್ಕಿಗೂ ಇಂದಿರಾ ಕೊಕ್ಕೆ. ತುರ್ತು ಪರಿಸ್ಥಿತಿ ಆಗಿದೆ ಅಂತ ಬರೆಯೋಂಗಿಲ್ಲ, ಏನು ಬರಿಬೇಕಾದ್ರೂ ಕೂಡ ಅಲ್ಲಿ ತೋರಿಸಿ ಆಮೇಲೆ ಬರಿಬೇಕು. ಜೂನ್ ಆಯಿತು, ಜೂನ್ 25, 1975 ತುರ್ತು ಪರಿಸ್ಥಿತಿ ಘೋಷಣೆ. ಅದಕ್ಕೆ 25ನೇ ತಾರೀಕಿಗೆ ಈ ಹೋರಾಟ. ಜುಲೈ 1, 1975, ವಿದಿನ್ 1 ವೀಕ್ ನಾಗರಿಕ ಹಕ್ಕುಗಳ ದಮನ ಮಾಡಲಾಯಿತು. ಜುಲೈ 5, 1975
RSS ಸೇರಿದಂತೆ 24 ಸಂಘಟನೆಗಳ ನಿಷೇಧ ಹೇರಲಾಯಿತು. ಅದಕ್ಕಿಂತ ಮೊದಲು ಮಹಾತ್ಮ ಗಾಂಧಿ ಹತ್ಯೆ ಸಂದರ್ಭದಲ್ಲಿ RSS ಮೇಲೆ ನಿಷೇಧ ಹೇರಿರ್ತಾರೆ ಸರ್ದಾರ್ ಪಟೇಲ್. ಈಗ ಎಮರ್ಜೆನ್ಸಿ ಟೈಮಲ್ಲಿ ಜುಲೈ 24, 1975 ತುರ್ತು ಪರಿಸ್ಥಿತಿ ಪರ ಲೋಕಸಭೆ ಮತ ಹಾಕತ್ತೆ. ಅಂದರೆ ವೋಟಿಂಗ್ ಆಗುತ್ತೆ ಎಲ್ಲಿ? ಪಾರ್ಲಿಮೆಂಟ್ನಲ್ಲಿ. ಹೇಗೆ ಇವತ್ತು ಸ್ಪೀಕರ್ಗೆ ಮತ ಆಯಿತೋ ಅದೇ ಥರ ತುರ್ತು ಪರಿಸ್ಥಿತಿ ಬೇಕೋ ಬೇಡವೋ, ತುರ್ತು ಪರಿಸ್ಥಿತಿ ಪರ ಲೋಕಸಭೆ ಮತ ಚಲಾಯಿಸುತ್ತೆ. ಕಾಂಗ್ರೆಸ್ ಇದ್ದದ್ದು, ಬೇರೆ ಯಾರೂ ಇರಲಿಲ್ಲ. ಜನವರಿ 9, 1976 ಸಂವಿಧಾನ ನೀಡಿದ್ದ, ಜನರಿಗೆ ನೀಡಿದ್ದ 7 ಹಕ್ಕುಗಳನ್ನು ರದ್ದುಪಡಿಸಿದ್ರು ಇಂದಿರಾ ಗಾಂಧಿ. ಸಂವಿಧಾನ ಫೆಬ್ರವರಿ 4, 1976 ಲೋಕಸಭೆ ಅವಧಿಯನ್ನು 1 ವರ್ಷ ವಿಸ್ತರಣೆ ಮಾಡ್ತಾರೆ. 5 ವರ್ಷ ಕಳೆದಿಂದ ಚುನಾವಣೆ ಆಗಬೇಕಲ್ಲ, ಹಂಗೆ ಮಾಡಲ್ಲ. 1 ವರ್ಷ ವಿಸ್ತರಣೆ, ಸರ್ವಾಧಿಕಾರ. ನವೆಂಬರ್ 2, 1976 ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರ್ತಾರೆ ಶ್ರೀಮತಿ ಇಂದಿರಾ ಗಾಂಧಿ. ಆ ತಿದ್ದುಪಡಿ ಎಷ್ಟು ಭಯಾನಕ ಆಗಿರುತ್ತೆ ಅಂತಂದರೆ, ಕೋರ್ಟ್ಗಳ ಹಕ್ಕು ಕಡಿತಕ್ಕೆ ಯತ್ನ ಮಾಡ್ತಾರೆ ಇಂದಿರಾ ಗಾಂಧಿ. ಕೋರ್ಟ್ಗಳ ಹಕ್ಕು ಕಡಿತ. ಸುಪ್ರೀಂ ಕೋರ್ಟ್ನ ಹಲವು ಅಧಿಕಾರಿಗಳನ್ನು ವಾಪಸ್ ಪಡಿತಾರೆ, ಅಧಿಕಾರಗಳನ್ನು. ಸರ್ವಾಧಿಕಾರ ಥರ ಸಂವಿಧಾನದ ಪೀಠಿಕೆಯನ್ನೇ ಬದಲಿಸ್ತಾರೆ ಕೈನಾಯಕಿ. ಜನವರಿ 18, 1977 ಚುನಾವಣೆ ಬಂತು. ಲೋಕಸಭಾ ಚುನಾವಣೆ ಘೋಷಣೆಯಾಯಿತು. ಜನವರಿ 24, 1977 ಕಾಂಗ್ರೆಸ್ ಪಾರ್ಟಿ ಧೂಳೀಪಟವಾಯಿತು. ಇಂದಿರಾ ಗಾಂಧಿ ಸ್ವತಃ ಸೋಲ್ತಾರೆ. ಜನತಾ ಪಾರ್ಟಿ ರಚನೆಯಾಗುತ್ತೆ ಜನವರಿ 24, 1977. ಮಾರ್ಚ್ 8, 1977 ಮತ್ತೊಮ್ಮೆ ಲೋಕಸಭಾ ಚುನಾವಣೆ ನಡೆಯುತ್ತೆ ವಿಸರ್ಜನೆಯಾಗಿ. ಮಾರ್ಚ್ 21, 1977 ಭಾರತದಲ್ಲಿ ಹೇರಿದ್ದ ತುರ್ತು ಪರಿಸ್ಥಿತಿ ವಾಪಸ್ ಪಡೆಯಲಾಗತ್ತೆ. ಮಾರ್ಚ್ 22, 1976 ಬಹುಮತ ಗಿಟ್ಟಿಸಿ ಸರ್ಕಾರ ರಚಿಸಿದ ಜನತಾ ಪಾರ್ಟಿ. ಇಂದಿರಾ ಗಾಂಧಿ ಸೋಲ್ತಾರೆ, ಸರ್ಕಾರ ರಚನೆ ಆಗತ್ತೆ, ವಗೇರೆ ವಗೇರೆ. ಜನತಾ ಪಾರ್ಟಿ ಕೂಡ ತುಂಬ ದಿನ ಏನು ಉಳಿಯೋದಿಲ್ಲ. ಆ ಸಂದರ್ಭದಲ್ಲಿ ಸೋಲಾಗತ್ತೆ ಅಂತೇಳಿ ಚಿಕ್ಕಮಗಳೂರಿಗೆ ಬಂದಿರ್ತಾರೆ ಇಂದಿರಾ ಗಾಂಧಿ. ಚಿಕ್ಕಮಗಳೂರಿಂದ ಗೆದ್ದಿರ್ತಾರೆ. ಇಂಥದ್ದೆಲ್ಲ ಆಗಿರುತ್ತೆ ಆ ಕಾಲದಲ್ಲಿ. ಓಕೆ, ಈಗ ನಾನು ಯಾಕೆ ಈ ವಿಚಾರ ಎಲ್ಲ ಹೇಳಿದೆ ಅಂತಂದರೆ, ಇದು ತುಂಬ ಜನರಿಗೆ ಗೊತ್ತಿರುತ್ತೆ, ಮತ್ತೊಮ್ಮೆ ನೆನಪಿಸ್ತೇನೆ. ಸದ್ಯ ಭಾರೀ ಚರ್ಚೆಯಲ್ಲಿರುವ ಸುದ್ದಿ ತುರ್ತು ಪರಿಸ್ಥಿತಿ. ಇಡೀ ದೇಶದಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಮಧ್ಯೆ ಕೆಲವು ಫೋಟೋ ಭಾರೀ ವೈರಲ್ ಆಗ್ತಾ ಇದೆ. ಈಗ ನಾನು ತೋರಿಸ್ತಾ ಇರೋ ಫೋಟೋ ಯಾರ್ದು ಗೊತ್ತಾ? ಬನ್ನಿ. 25 ವರ್ಷ ನೋಡಿ, ಒಂದು ಸಿಕ್ಕರ ವೇಷ ಹಾಕ್ಕೊಂಡಿದ್ದಾರೆ. ಆಮೇಲೆ ಇಲ್ಲೊಂದು ಭಾಷಣ ಮಾಡ್ತಾ ಇದ್ದಾರೆ. ಓಕೆ, 25 ವರ್ಷದ ನರೇಂದ್ರ ಮೋದಿ 1975ರಲ್ಲಿ. ಈ ರೀತಿ ಎಲ್ಲರೂ ಬಹುತೇಕ ಎಲ್ಲರೂ ಕೂಡ ವೇಷ ಬದಲಿಸಿ ಇರ್ತಾಯಿದ್ರು. ದೇವೇಗೌಡರು ಕೂಡ ಅರೆಸ್ಟ್ ಆಗ್ತಾರೆ ಆ ಸಂದರ್ಭದಲ್ಲಿ. ಇದೇ ಸೆಂಟ್ರಲ್ ಜೈಲ್, ಈಗ ಫ್ರೀಡಮ್ ಪಾರ್ಕ್ ಅಂತೇನು ಕರಿತೀವಿ, ಅಲ್ಲಿರ್ತಾರೆ. ಅವರ ಜೊತೆ ಲಾಲ್ ಕೃಷ್ಣ ಅಡ್ವಾಣಿ ಅವರು ಕೂಡ ಅರೆಸ್ಟ್ ಆಗಿರ್ತಾರೆ. ಲಾಲ್ ಕೃಷ್ಣ ಅಡ್ವಾಣಿ ಅವರು ಕೂಡ. ಲಾಲ್ ಕೃಷ್ಣ ಅಡ್ವಾಣಿ ಅವರು ಸ್ವಲ್ಪ ಕನ್ನಡ ಕಲಿತಿದ್ದೆ ಕಾರಾಗೃಹದಲ್ಲಿ ಅಂತೇಳಿ ಬೆಂಗಳೂರಿಗೆ ಬಂದಾಗ ಅನೇಕ ಬಾರಿ ಅವರು ಹೇಳಿದ್ದಿದೆ. ಅವರ ಮಾತೃಭಾಷೆ ಹಿಂದಿ ಅಲ್ಲ, ಅವರ ಮಾತೃಭಾಷೆ ಸಿಂಧಿ. ಮೂಲ ಪಾಕಿಸ್ತಾನ, ಅಂದರೆ ಅವಿಭಜಿತ ಭಾರತದ್ದು ಸಿಂಧಿ. ಇದು ತುರ್ತು ಪರಿಸ್ಥಿತಿಯ ಫೋಟೋಗಳು. ಓಕೆ, ಎಮರ್ಜೆನ್ಸಿ ಮತ್ತು ಮೋದಿ ಏನು ಮಾಡಿದ್ರು ಆ ವೇಳೆ ಅಂತೇಳಿ. ತುರ್ತು ಪರಿಸ್ಥಿತಿ ಪ್ರತಿರೋಧ ಚಳವಳಿ ಜೋರಾಗಿದ್ದ ಕಾಲ ಅದು. 1974ರಲ್ಲಿ RSSನ ಯುವ ಪ್ರಚಾರಕರಾಗಿದ್ದರು ನರೇಂದ್ರ ಮೋದಿ. ನಿರ್ಣಾಯಕ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ ನರೇಂದ್ರ ಮೋದಿ ಆ ಸಂದರ್ಭದಲ್ಲಿ. ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ವಿದ್ಯಾರ್ಥಿಗಳ ನೇತೃತ್ವ ವಹಿಸಿದ್ರಂತೆ. ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಸೇವಕರನ್ನು ಸಂಪರ್ಕಿಸ್ತಾ ಇದ್ರಂತೆ. ಈ ಕೆಲಸ ಮಾಡಲು ದಿನಕ್ಕೊಂದು ವೇಷ ಹಾಕಬೇಕಾಗಿತ್ತಂತೆ. ಅಂಥ ಕೆಲವು ವೇಷಗಳು. ಒಮ್ಮೆ ಕೇಸರಿ ಉಡುಪಿನಲ್ಲಿ ಸ್ವಾಮೀಜಿ ಅಂತ ಇರ್ತಾ ಇದ್ರಂತೆ. ಮತ್ತೊಂದಿನ ಪೇಟ ಹೊಂದಿರುವ ಸಿಖ್ ವ್ಯಕ್ತಿ ಅಂತ ಇರ್ತಾ ಇದ್ರಂತೆ. ವೇಷವನ್ನು ಹಾಕ್ಕೊಂಡು ಪೊಲೀಸರ ಕಣ್ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು. ಗೊತ್ತಾಗ್ಬಿಟ್ರೆ ಅರೆಸ್ಟ್ ಮಾಡಿಬಿಡ್ತಾರೆ.
ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಎಮರ್ಜೆನ್ಸಿ ಹಿಂಪಡೆದ ನಂತರ ಮೋದಿ ಜನಪ್ರಿಯತೆ ಆ ವಲಯದಲ್ಲಿ ಹೆಚ್ಚಾಗತ್ತೆ ಅಂತ. ಅಂದರೆ ಭಾರತಾದ್ಯಂತ ಹೆಚ್ಚಾಗತ್ತೆ ಅಂತಲ್ಲ. 1978 ಸಂಘರ್ಷ್ ಮಾ ಗುಜರಾತ್ ಪುಸ್ತಕವನ್ನು ನರೇಂದ್ರ ಮೋದಿ 78 ಬರೀತಾರೆ. ತುರ್ತು ಪರಿಸ್ಥಿತಿ ಕಾಲದ ಅನುಭವ ಹಂಚಿಕೊಂಡಿರ್ತಾರೆ ನಮೋ. ಕೇವಲ 23 ದಿನದಲ್ಲೇ ಪುಸ್ತಕ ಬರೆದಿದ್ದರಂತೆ ನರೇಂದ್ರ ಮೋದಿ. ಗುಜರಾತ್ CM ಜಸ್ಭಾಯ್ ಪಟೇಲ್ ಅದನ್ನು ಬಿಡುಗಡೆ ಮಾಡಿದ್ರಂತೆ. ಇದು ನರೇಂದ್ರ ಮೋದಿ ಮತ್ತು ಸ್ಟೋರಿ.